ಎಲ್ಲರಿಗೂ ನಮಸ್ಕಾರ. ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಹಳ ಸಿಂಪಲ್ಲಾಗಿ ಒಂದು ಅಣಬೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಮಳೆಗಾಲ ಶುರುವಾದಾಗ ನಮ್ಮ ಮಲೆನಾಡಲ್ಲಿ ನೂರಾರು ಜಾತಿಯ ಅಣಬೆಗಳು ಸಿಗ್ತದೆ. ಅದರಲ್ಲಿ ಕೆಲವನ್ನು ನಾವು ಅಡುಗೆಗೆ ಬಳಸ್ತೀವಿ. ಅದರಲ್ಲಿ ಇದು ಒಂದು ನೋಡಿ, ಇದು ತುಂಬ ಚಿಕ್ಕ ಚಿಕ್ಕ ಅಣಬೆಗಳು. ಹಾಗಾಗಿ ಇದಕ್ಕೆ ನುಚ್ಚಣಬೆ ಅಂತ ಕರೀತಾರೆ, ಮತ್ತು ಅಕ್ಕಿ ಅಣಬೆ ಅಂತಾರೆ, ದಿಬ್ಬಣದ ಅಣಬೆ ಅಂತಾರೆ. ಇದು ಒಂದು ಕಡೆ ಶುರುವಾದರೆ ಒಂದು 200 ಮೀಟ್ರ್ವರೆಗೂ ಚಿಕ್ಕ ಚಿಕ್ಕ ಗುಂಪು ಅಣಬೆಗಳ ಚಿಕ್ಕ ಚಿಕ್ಕ ಗುಂಪು ಸಿಗ್ತಾ ಹೋಗ್ತದೆ ನಮಗೆ. ಹಾಗಾಗಿ ಇದನ್ನು ದಿಬ್ಬಣದ ಅಣಬೆ ಅಂತಲೂ ಕರೀತಾರೆ. ನನಗಿಲ್ಲಿ ಇಷ್ಟು ಅಣಬೆಗಳು ಸಿಕ್ಕಿದೆ. ಇದರಲ್ಲಿ ಸಣ್ಣ ಸಣ್ಣ ಕಸ, ಮರಳು, ಮಣ್ಣು ಎಲ್ಲ ಇರ್ತದೆ. ಹಾಗಾಗಿ ಇದನ್ನೊಂದು 4-5 ಸಲ ಚೆನ್ನಾಗಿ ತೊಳಿಬೇಕು. ಈಗ ನಾನಿಲ್ಲಿ ಅಣಬೆನ ಕ್ಲೀನ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಹಚ್ಚಿ ಉರಿನ ಕಮ್ಮಿ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಟೊಮೆಟೊನೂ ಕೂಡ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆರಡು ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ನಾನು ಒಂದು ಕಪ್ನಷ್ಟು, ಒಂದು ಚಿಕ್ಕ ಕಪ್ನಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ನೀಟಾಗಿ ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಪೂರ್ತಿ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಮಾತ್ರ ಸಾಕು, ಟೊಮೆಟೊ ಎಲ್ಲ ಏನೂ ಬೇಡ ಇದಕ್ಕೆ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಅಣಬೆನ ಹಾಕ್ಕೋಬೇಕು. ನೀರೇನು ಹಾಕೋದು ಬೇಡ, ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸಬೇಕು. ಈಗ ಇದು ಬೆಂದಿದೆ, ನೀರೇ ಹಾಕಲಿಲ್ಲ ನೋಡಿ, ಆದರೂ ಎಷ್ಟು ನೀರು ಬಿಟ್ಕೊಳ್ತದೆ. ನೋಡ್ತಾ ತುಂಬ ಅಣಬೆ ಇದೆ ಅಂತ ಅನಿಸಿದ್ರು ಬೆಂದ ಮೇಲೆ ತುಂಬ ಕಮ್ಮಿ ಆಗುತ್ತೆ ಇದು. ಈಗ ಇದಕ್ಕೆ ನಾವು ಮಸಾಲೆ ಪುಡಿಗಳನ್ನು ಸೇರಿಸ್ಕೋಬೇಕು. 1/4 ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1.5 ಚಮಚದಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ಮಿಶ್ರಣ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದರೆ ಸಾಕು. ಅಣಬೆ ರೆಸಿಪಿಗಳಿಗೆ ತುಂಬ ನೀರೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರನ್ನು ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ನಮ್ಮ ಹಳ್ಳಿಗಳಲ್ಲಿ ಸಿಗುವಂಥ ಈ ಥರ ಅಣಬೆಗಳು ಎಲ್ಲ ಕಡೆ ಸಿಗದೇ ಇರಬಹುದು. ಮಾರ್ಕೆಟಲ್ಲಿ ಸಿಗುವಂಥ ಆಯಿಸ್ಟರ್ ಅಥವಾ ಬಟನ್ ಮಶ್ರೂಮನ್ನು ತಂದು ಕೂಡ ನೀವು ಇದೇ ರೆಸಿಪಿಯನ್ನು ಇದೇ ಥರ ಮಾಡಿಕೊಂಡ್ರೂ ಬಹಳ ಚೆನ್ನಾಗಿರುತ್ತೆ. ಇದು ಈಗ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಅಣಬೆಗೆ ಜಾಸ್ತಿ ಉಪ್ಪು ಕೂಡ ಹಿಡಿಯೋದಿಲ್ಲ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡ್ರೆ ಆಯಿತು. ಇದು ಬಿಸಿ ಬಿಸಿ ಅನ್ನದ ಜೊತೆ, ದೋಸೆ, ರೊಟ್ಟಿ, ಇನ್ನು ನಮ್ಮ ಮಲೆನಾಡು ಸ್ಪೆಷಲ್ ಕಡುಬಿನ ಜೊತೆ ಕೂಡ ಬಹಳ ಚೆನ್ನಾಗಿರುತ್ತೆ. ಬಹಳ ಈಸಿಯಾಗಿ ಮಾಡ್ಕೋಬಹುದಾದ ಅಣಬೆ ಪಲ್ಯ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.